ನನ್ನ ಹೆಸರು ಮನೋಜ್ ಕುಮಾರ್ ಅಂತ. ನಾನು ಜೈವಿನ್ ಜನಪರ ವೇದಿಕೆಯಲ್ಲಿ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮನೋಜ್ ಕುಮಾರ್ ಅಂತ. ನಾನು ಜೈವಿನ್ ಜನಪರ ವೇದಿಕೆಯಲ್ಲಿ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೂ ಸಂಘಟನೆಗಳಲ್ಲಿ ತೊಡ್ಕೊಂಡು ಬಡವರುಗಳಿಗೆ ಒಳ್ಳೊಳ್ಳೆ ಸೇವೆ ಸಲ್ಲಿಸಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾರ್ಗದರ್ಶನದಲ್ಲಿ ಹಲವಾರು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ನಾವು ಧರಣಿ ಕುತ್ಕೊಂಡಿರೋ ಉದ್ದೇಶ ಏನಂತಂದ್ರೆ, ತುಂಬಾ ಬಡವರುಗಳಿಗೆ ಸರ್ಕಾರದವರು ತುಂಬಾ ಮೋಸ ಮಾಡ್ತಾವ್ರೆ. ಬಡವರುಗಳು ಬಾಡಿಗೆ ಕಟ್ಕೊಂಡು ಕಷ್ಟಕರವಾದ ಜೀವನಗಳನ್ನ ನಡೆಸ್ಕೊಂಡು ಅದೇ ರೀತಿ ಕಷ್ಟನ ಇನ್ನ ಅನುಭವಿಸ್ಕೊಂಡೇ ಬರ್ತಾರೆ. ಹಲವಾರು ತೊಂದರೆಗಳು ಅನುಭವಿಸ್ತಾನೆ ಬರ್ತಾ ಇದ್ದಾರೆ. ಹಾಗಾಗಿ ಆ ತೊಂದರೆಗಳ ವಿರುದ್ಧವಾಗಿ ನಾವು ತೊಂದರೆಗಳನ್ನ ಎದುರಿಸೋಕ್ಕೋಸ್ಕರ ಧರಣಿ ಕೂತ್ಕೊಂಡು ಮಾನ್ಯ ಸಿದ್ದರಾಮಯ್ಯರವರಿಗೆ ಈ ಒಂದು ಮನವಿ ಮಾಡ್ಕೊಂತ ಇದೀವಿ. ಬಡವರುಗಳನ್ನ ಗುರುತಿಸಿ ಬಾಡಿಗೆ ಮನೇಲಿ ಇರೋರಿಗೆ ಸುಮಾರು 60 ವರ್ಷದಿಂದ 85 ವರ್ಷದಿಂದ ಇರೋರು ಅವರೇ ನಮ್ಮ ಬೆಂಗಳೂರುಗಳಲ್ಲಿ. ಅವ್ರುಗಳಿಗೆ ದಯವಿಟ್ಟು ನೀವುಗಳು ಅವ್ರನ್ನ ಗುರುತಿಸಿ ಅವ್ರಿಗೆಲ್ಲ ಒಂದು ಆಶ್ರಯ ಯೋಜನೆ ಅಡಿಯಲ್ಲಿ ಒಂದು ವಾಸವಾಗಕ್ಕೆ ಒಂದು ವಸತಿ ಯೋಜನೆ ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಹಾಗೂ ಈ ಕೊಳಗೇರಿ ಅಭಿವೃದ್ಧಿ ಮಂಡಳಿಗಳಲ್ಲಿ ನಾವು ಹಲವಾರು ಸತಿ ಹೋಗಿ ಅರ್ಜಿಗಳನ್ನ ಹಾಕಿದೀವಿ. ಅರ್ಜಿಗಳನ್ನೆಲ್ಲ ತಗೊಂತಾರೆ ಇವ್ರುಗಳು, ಆಯ್ತು ಮಾಡ್ಕೊಂಡ್ ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಅಧಿಕಾರಿಗಳು ವರ್ಗಾವಣೆ ಆಗ್ಬಿಟ್ರು, ಬೇರೆ ಕಡೆ ಹೊಟ್ಟೋಗ್ರು ಅಂತ ಹೇಳ್ತಾರೆ. ಹೊಸ ಅಧಿಕಾರಿಗಳು ಬರ್ತಾರೆ, ಹೊಸ ಅಧಿಕಾರಿಗಳಿಗೆ ಹೇಳಿದ್ರೆ ಮಾಡ್ತೀವಿ ಅಂತಾರೆ. ಹಲವಾರು ಕಂಪ್ಲೇಂಟ್ಗಳನ್ನ ಕೊಟ್ಟಿದೀವಿ. ಆ ಕಂಪ್ಲೇಂಟ್ಗಳಿಗೆ ಇವತ್ತರೆಗೂ ಒಂದು ರಿಪ್ಲೈ ಬಂದಿಲ್ಲ. RTI ಮುಖಾಂತರ ಹಾಕಿ ನಾವು ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿದ್ರೆ ಮನೆಗಳು ಇರೋರಿಗೆ ಮನೆಗಳು ಒಂದು ಕುಟುಂಬಕ್ಕೆ ಒಂದು ರೇಷನ್ ಕಾರ್ಡ್ಗೆ ಒಂದು ಕುಟುಂಬಕ್ಕೆ ಒಂದು ಮನೆ ಕೊಡ್ತೀವಿ ಅಂತ ಹೇಳಿದ್ರು. ಆ ಒಂದು ರೇಷನ್ ಕಾರ್ಡ್ ಅಲ್ಲಿ 5 ಜನ ಇದ್ರೆ 5 ಜನಕ್ಕೂ ಮನೆಗಳನ್ನ ಕೊಟ್ಟಿದ್ದಾರೆ. ಹೌದು ಸ್ಲಂಬೋರ್ಡಲ್ಲಿ ಸರ್ ಈ ಒಂದು ಎಲ್ಲ ಸಭಾ ಸಂಘಟನೆಗಳ ಒಕ್ಕೂಟದಿಂದ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಹಾಗಾಗಿ ಎಲ್ಲಾ ಕಡೆ ನಡೀತಾ ಇದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವ್ರ ಸಂಘಟನೆಯಿಂದ ನಮ್ಮ ಕೃಷ್ಣಪ್ಪ ಅವರು ಸಂಘಟನೆಯಿಂದ ನನ್ನ ಹೆಸರು ಶೇಖರ್ ಅಂತ. ನನ್ನ ಹೆಸರು ಶೇಖರ್ ಅಂತ ದಲಿತ ಸಂಘಟನೆಯವನು. ಹಾಗೂ ನಾವು BTM ಕ್ಷೇತ್ರದಿಂದ ಬಂದಿದ್ದೀವಿ. ನಾವು ಸಿದ್ದರಾಮಯ್ಯ ಅವರಿಗೆ ಒಂದು ರಿಕ್ವೆಸ್ಟ್, ಸಿದ್ದರಾಮಯ್ಯ ಅವರೇ ನಮ್ಮ ದಲಿತರಿಗೆ ನೀವು ಎಲ್ಲೆಲ್ಲಿ ನೀವು ಜಾಗಗಳು ಮಾಡಿದೀರಾ ಅದೆಲ್ಲ ಜಮೀನುಗಳನ್ನು ನೀವು ಬೇರೆಯವರಿಗೆ ನೀವು ಮಾಡ್ತಾ ಇದ್ದೀರಾ. ಆ ಕೆಲಸವನ್ನು ಮುಂದಕ್ಕೆ ಮಾಡಬಾರ್ದು. ಇನ್ನ ದಲಿತರಿಗೆ ರಾಜ್ಯ ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇಬ್ರು ಸೇರಿ 25 ಲಕ್ಷ ಒಬ್ಬೊಬ್ಬರಿಗೆ ಒಂದು ಕುಟುಂಬಕ್ಕೆ ಕೊಡ್ಬೇಕಂತೇಳಿ ಆದೇಶ ಇದೆ. ಆ ಆದೇಶ ನೀವು ಬೆಂಬಲಿಸಬೇಕು. ಮತ್ತೆ ನೀವು ಇವ್ರಿಗೆಲ್ಲರಿಗೂ ಕೂಡ ನಮ್ಮ ದಲಿತ ಸಂಘಟನೆಗಳು ಎಲ್ಲರೂ ಕೂಡ ಮನೆಗಳು ಇಲ್ದಿರೋದೆ. ಆ ಮನೆಗಳೆಲ್ಲ 15-20 ಕೊಡ್ತೀರ ಅಂತ ಹೇಳ್ತಾ ಇದೀರಾ. ಅದು ನಮ್ಗೆ ಸಾಕಾಗಲ್ಲ. 30ಕ್ಕೆ 20 ಕೊಡ್ಬೇಕು. ಎಲ್ಲಾ ದಲಿತರಿಗೂ ನಿಮ್ ಪಕ್ಷ ಇನ್ನೊಂದು 2 ತಿಂಗಳು 3 ತಿಂಗಳಲ್ಲಿ ನೀವು ಹೋಗ್ತಾ ಇದ್ದೀರಾ. ಅಷ್ಟು ಬೇಗ ಕಾರ್ಯನ ಮುಗಿಸೋಗಿ, ಇಲ್ಲಾಂದ್ರೆ ನಮ್ದು ಪೂರಾ ಇದು ನಮ್ ಪೂರ್ತಿ ಕಷ್ಟ ಸುಖ ಎಲ್ಲ ನೀವೇ ತಗೊಂಡೋಗ್ಬೇಕು. ನಿಮ್ಮ ಮನೆ ಏನ್ ಸರ್ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಸರ್ ಹೆಣ್ಮಕ್ಳಿಗೆ? ಅವ್ರ ಸಂಘಟನೆಗಳಿಗೆ ನಾವೆಲ್ಲ ಕೆಲಸ ಮಾಡ್ತಾರೆ. ಅವ್ರ ನೇತೃತ್ವದಲ್ಲಿ ಅವರು ಎಲ್ಲ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾವ್ರಿ ಸರ್. ರಾಜಕೀಯದವ್ರು ಯಾರು ಭಾಗಿಯಾಗ್ತಲ್ಲ. ನಮ್ಮ ಸಂಘಟನೆಯವರು ಎಲ್ಲ ಒಗ್ಗಟ್ಟಾಗಿ ಇದು ಹೋರಾಟ ಹಮ್ಮಿಕೊಂಡಿದೀವಿ. ನಾರಾಯಣ್ ಸರ್ ಇಂದಾನೆ ನಾವು ಇಲ್ಲಿ ಹೋರಾಟಕ್ಕೆ ಬಂದಿರೋದು. ಏನ್ ಉದ್ದೇಶ ಅಂದ್ರೆ ಬಡಬಗ್ರಿಗೆ ಏನ್ ಸಿಕ್ಕಿದೆ? ಭೂಮಿ ಸಿಕ್ಕೈತಾ? ಮನೆ ಸಿಕ್ಕೈತಾ? ಏನ್ ಕೊಟ್ಟಿದ್ದೀರಾ? ಏನ್ ಸಿಕ್ಕೈತೆ ನಮ್ಗೆ? ರಾಜ್ಯ ಸರ್ಕಾರದಿಂದ ಏನ್ ಸಿಕ್ಕೈತೆ? ಸಿದ್ದರಾಮಯ್ಯರು ಏನ್ ಮಾಡಿದ್ದಾರೆ? 2,000 ಅಂತ ಇದ್ರು, 200 ಯೂನಿಟ್ ಕನೆಕ್ಟ್ ಅಂದ್ರು, 50 ಯೂನಿಟ್ ಕನೆಕ್ಟ್ ಕೊಡ್ತಾವ್ರೆ. ಗೆಲ್ಸ್ಬಿಟ್ಟು ಇವಾಗ ಗೆಲ್ಸಿದ್ ತಪ್ಪಾಯ್ತು. ಇನ್ನು ಮುಂದೆ ಗೆಲ್ಸ್ತೀವಿ ಸರ್ ನಾವು ಎಲ್ಲ. ಇನ್ನು ಮುಂದೆ ಗೆಲ್ಸ್ತೀವಿ. ಹೆಣ್ಮಕ್ಳೆಲ್ಲ ಒಗ್ಗಟ್ಟಾಗಿದ್ದೀವಿ. ನಾನ್ ಜೀವನಹಳ್ಳಿ ನಾರಾಯಣ್ ಅಂತ. ಏನು ಇವತ್ತು ಬೃಹತ್ ಧರಣಿ ಕಾರ್ಯಕ್ರಮದಲ್ಲಿ ಏನು ಉದ್ದೇಶಗಳು ಏನೈತೆ ಅಕ್ಕೊತ್ತಾಯಿಗಳು ಅಂದ್ರೆ, ಕಂದಾಯ ಇಲಾಖೆಯಲ್ಲಿ ನಡೀತಿರುವ ಮೋಸ ಹಾಗೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹಾಗೂ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಕೊಳಗೇರಿ, ಈ 3 ಒಂಥರ ಖಾಸಗಿ ಕಂಪ್ನಿಗಳ ತರ ಆಗುತ್ತೆ. ಹಕ್ಕುಗಳು ಕೇಳಕ್ಕೆ ಹೋದ್ರೆ ಮೇಲೆ ಬೀಳ್ತಾರೆ. ನಾವು ದುಡ್ಡು ಕೊಟ್ಟು ಬಂದಿದ್ದೀರಿ, ನಾವ್ ಯಾಕೆ ನಿಮ್ಗೆ ಸಹಾಯ ಮಾಡ್ಬೇಕು? ನಾವು ದುಡ್ಡು ಕೊಟ್ಟು ಬಂದಿದ್ದೀವಿ, ಯಾಕ್ರಿ ಸಹಾಯ ಮಾಡ್ಬೇಕು? ಮಂತ್ರಿಗಳಿಗೆ ಇಷ್ಟಂತ ಪೇಮೆಂಟ್ ಕೊಟ್ಟಿರ್ತೀರಿ, ನಾವು ಕಮಿಷನರ್ಗಳಿಗೆ ಇಷ್ಟ ಪೇಮೆಂಟ್ ಕೊಟ್ಟಿರ್ತೀರಿ, ನಿಮಗ ಮಾಡ್ಬೇಕಾದ್ರೆ ವಸತಿ ಕೊಡ್ತೀರಿ, ಲೋನ್ ಕೊಡ್ತೀರಿ ಅಂತ ನಾವು ಇದ್ ಮಾಡ್ಕೊಂಡ್ ಬರ್ತಾ ಇಲ್ಲ.
ನಾವು ನಮ್ ಜೀವನಕ್ಕೋಸ್ಕರ ಬಂದಿರೋದು, ನಮ್ಮ ಮಕ್ಕಳ ಮನೆಗೋಸ್ಕರ ಬಂದಿರೋದು, ನಿಮ್ಮ ಉದ್ಧಾರ ಕಾರ್ಯಕ್ಕೆಲ್ಲ ನಾವು ಬಂದಿರೋದಂತ ಅಧಿಕಾರಿಗಳು ಧಮಕಿ ಹಾಕ್ತಾರೆ. ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ, ಖಾಸಗಿ ಕಂಪ್ನಿಗಳು ಬಹಳ ನಡೀತದೆ ಬೆಂಗಳೂರು ನಗರದಲ್ಲಿ. ಮತ್ತೆ ಉಪಮುಖ್ಯಮಂತ್ರಿ ಆದಂತ DK ಶಿವಕುಮಾರ್ ಯಾರಿಗೂ ಮನೆಗಳು ಕೊಡಬಾರ್ದು, ಜಮೀನ್ ಕೊಡಬಾರ್ದು, ಜಮೀನುಗಳೆಲ್ಲ ಕಿತ್ಕೊಂತಾವ್ರೆ, ಖಾಸಗಿ ಕಂಪ್ನಿಗಳಿಗೆ ಮಾರ್ತಾವನೆ. ಇವಾಗ ಲೋನಾ ಮಾಲು ಅಂತ ಮಾಲು ಪ್ರಬಲವಾದ ವ್ಯಕ್ತಿ ಅವನೇ ಆಗಿರ್ತದೆ. ಇವ್ರದ್ದು ಇಂತ ಇದಿದ್ರೆ ಬಡಪೋಗಕ್ಕೆ 15-20 ಸೈಟ್ ಕೊಡಕಿಲ್ಲ ಅಂತ ಹೇಳಿದ್ರಂಗೆ. ರಾಜೀವ್ ಗಾಂಧಿ ತೋರಿಸ್ತಾರ. ರಾಜೀವ್ ಗಾಂಧಿಯಲ್ಲಿ ಒಂದ್ ಕಡೆ ಜೈಲ್ ಕೋರ್ಟ್ ಬಂದವರು ಅಧಿಕಾರಿಗಳೆಲ್ಲ ಅಂತ ಡಿಪಾರ್ಟ್ಮೆಂಟ್ಗಳು ಸೇರಿಸಿ ನಮ್ಮನ್ನ ಹೀನಾಯವಾಗಿ ಮಾನಸಿಕವಾಗಿ ಕುಗ್ಗುವಂತ ಕೆಲಸ ಮಾಡ್ತಾ ಇದ್ದಾರೆ, ಧಮಕಿ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ಸರ್ಕಾರದವರು. ಈ ಸರ್ಕಾರ ಮುಖ್ಯವಾಗಿ ನಿಮ್ಗೆ ಪರಿಹಾರ ಮಾಡ್ಬೇಕು ಅಂತ ಏನ್ ಆದೇಶ ಮಾಡ್ತಾರೆ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನಾಗಿದೆ, ರೆವಿನ್ಯೂ ಆಗ್ಲಿ, ಈ ಏನು 2,000 ಕೋಟಿ ಲೂಟಿ ಹೊಡೆದವ್ರೆ ನಮ್ಮ ಮಾದೇವಪ್ಪನವರು, ಅವ್ರನ್ನ ಕೆಳಗಿಂದ ಇಳಿಬೇಕು. ನಮಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ 15-20 ಜಾಗ ಕೊಡ್ಬೇಕಂತ ಆಶಿಸ್ತಾರೆ. ಕೊಡದೇ ಇದ್ದಲ್ಲಿ ತಮ್ಮ ಮನೆ ಮುಂದೆ ಇಡೀ ಇದ್ರ ಅರಬೆತ್ತಲೆ ಕಾರ್ಯಕ್ರಮ ಹಮ್ಮಿಕೊಂತೀವಿ ನೆಕ್ಸ್ಟ್ ಮುಂದಿನ ಇದು ಕಾರ್ಯಕ್ರಮದಲ್ಲಿ.